ಹಿಂದೂಗಳ ಮೇಲೆ ದೌರ್ಜನ್ಯವಾದಾಗ, ಹಿಂದೂಗಳಿಗೆ ಏನಾದ್ರೂ ತೊಂದರೆ ಆದಾಗ ಯಾರಿಗೂ ತಲೆಕೆಡಿಸಿಕೊಳ್ಳದೆ ಧ್ವನಿ ಎತ್ತೋರು ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಕರೆಯಲ್ಪಡುವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಿದೆ, ಬೆಂಕಿ ಹಚ್ಚಿ ಸುಡ್ತಿದ್ದಾರೆ. ಅಲ್ಲಿ ಹಿಂದೂಗಳೇ ಬದುಕಲಾರದ ಸ್ಥಿತಿಗೆ ಬಂದಿದ್ದಾರೆ. ಇದಕ್ಕಾಗಿ ದೇಶಾದ್ಯಂತ ಹಿಂದೂಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಯತ್ನಾಳ್ ಹಿಂದೆ ಮುಂದೆ ನೋಡದೆ ಮುಸ್ಲಿಮರಿಗೆ ಹಾಗೂ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರೋ ಬಾಂಗ್ಲಾದೇಶದವರಿಗೆ ಇಲ್ಲಿಂದ ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಭಾರತದಲ್ಲಿ ಅಂತವರಿಗೆ ಸಪೋರ್ಟ್ ಮಾಡೋ ಕೆಲವು ದೇಶದ್ರೋಹಿಗಳಿಗೂ ಯತ್ನಾಳ್ ತಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಉತ್ತರಿಸಿದ್ದಾರೆ. ಅಕ್ರಮವಾಗಿ ನೆಲೆಸಿರೋರಿಗೆ ಸಹಾಯ ಮಾಡೋರು ಅವರ ಜೊತೆಗೆ ಬಾಂಗ್ಲಾದೇಶಕ್ಕೆ ಹೋಗಿ ಅಂತ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂಥ ಒಬ್ಬ ಮುಗ್ಧ ಹಿಂದೂವನ ಒಂದು ಸಜೀವದಾನ ಆಗಿದೆ ದೀಪು ಅನ್ನೋಂಥ ಒಬ್ಬ ವ್ಯಕ್ತಿ. ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂಥ ಅಕ್ರಮ ವಲಸಿಗಾರರು ಏನಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರರು ಇರ್ಬೋದು, ರೋಹಿಂಗ್ಯಾಗಳು, ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ, ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂಥ ಓಟುಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋರನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ. ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು. ಇಡೀ ದಿವಸ ಭಾರತದಿಂದ ಹೊರಗೆ ಹೋಗದಿದ್ದರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ. ನಾವು ಈಗ ಶಾಂತಿ ಮಂತ್ರ ನಡೆಯೋದಿಲ್ಲ, ಅವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ. ನಾವು ಸಹ ನಮಗೆ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವಿ ಅನ್ನೋಂಥ ಸಂದೇಶ ಹೋಗಲೇಬೇಕು. ಇಲ್ಲಾಂದರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಭಾಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಭಾಳ ಭಯದ ವಾತಾವರಣದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗ್ಯಾಗಳನ್ನು ಒದ್ದು ಹೊರಗೆ ಹಾಕಬೇಕು, ಅವ್ರಿಗೆ ಬೆಂಬಲ ಕೊಡುವಂಥವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಅವ್ರ ಜೊತೆ ಅವರು ಹೋಗಲಿ ಕಳ್ಸೊಳ್ಳಿ ಮಕ್ಕಳು. ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರಬೇಕು, ಅವ್ರಿಗೆ ಮತದಾನ ಹಾಕಿ ಕೊಡಬೇಕು, ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ. SIR ಏನು ತೊಗೊಂಡು ಬಂದಾರೆ, ಅದರ ಮೂಲಕ ತಮಿಳುನಾಡಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರಿದ್ದಾರೆ. ಒಂದೇ ಹೆಸರಿನ 4 ಮತದಾರಿದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತಿ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ. ಹೆಂಗಂದ್ರೆ ಉದಾಹರಣೆ ಅಂದ್ರೆ, ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ್, ಒಂದು ಕಡೆ SALIM ಅದಾನ, ಒಂದು ಕಡೆ SALEEM ಅದಾನ, ಒಂದು ಕಡೆ SALEM ಅದಾನ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಟ್ಯಾಚ್ ಅಂದಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನು ಮ್ಯಾಗ ಯಾವುದೇ ರೀತಿಯ SIR ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದೆ. ಕನೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವು ಮಂದಿ ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವನು ಏನು ಟಿಪ್ಪು ಸುಲ್ತಾನ್ ಹೊಗಳ್ಯಾನ, ಮುಸ್ಲಿಮರ ಕ್ಯಾಂಡಿಡೇಟ್ನ ಸೋಲಿಸ್ತಾ ಒಬ್ಬ ಕ್ಯಾಮಿ ಹಾಕೊಂಡಾನ. ಇಂಥ ತಾಯ್ಗಂಡ್ರೆ ಏನು ಅದಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಲಿಲ್ಲ MP ಪಾಟೀಲ್ರು. MP ಪಾಟೀಲ್ರು ಅಂಥವ್ರ ಮ್ಯಾಗೆ ತೊಗೋ ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗೆ ಹಾರಾಡ್ತಾರಲ್ಲ ನಮ್ಮ MP ಪಾಟೀಲ್ರು, ತಗೋಲಿ.
ಅವ್ರ ಮಗು ಕ್ರಮ ತಗೋಲಿ, ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ, ಅವ್ರಿಗೂ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅನ್ನೋದ್ರಲ್ಲ ಕೇಸ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ ಅದಕ್ಕೂ. ಇದು ಉದ್ದೇಶಪೂರ್ವಕವಾಗಿ BJP RSSನ್ನು ಇದು ಮಾಡಲಿಕ್ಕೆ MB ಪಾಲ್ರು ಹೇಳ್ಯಾರ ಮೊನ್ನೆ. BJP ಯಾಕೆ ಅನ್ಸುತ್ತೆ, ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ BJP ಇದ್ದವ್ರಿಗೂ ಅನ್ಸೋದಿಲ್ಲ ನಾವು. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29ಕ್ಕೆ ಏನು ಹಿಂದೆ ಕೂತು ಮಾಡ್ಲಕತ್ತಾರಲ್ಲ, ಅವ್ರು ಯಾರೂ ಪುಕ್ಕಟಿ ಗಿರಿಕಿಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡೋವಂಥ ಗಿರಿಕಿಗಳು, ಅವು ಎಂದೂ MLA ಆಗುವುದಿಲ್ಲ ಅಲ್ಲಿ. ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದರೆ ಹಿಂದಿರುವಂಥ ಕಳ್ಳರವರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಫಸಡದ ಮನೆಯಾಗಿರುವಂಥ ಗಿರಿಕಿಗಳು. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿಗಳು. ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ. ಆದರೆ MB ಪಾಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯೋಂಥ ಕೆಲಸ ಮಾಡಬೇಡಿ. ನಾವು ಅದನ್ನು ಒಪ್ಪೋದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ, ಈ ಸಲ ಬೀಳ್ತದೆ. ಇನ್ನು ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ, ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ, ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈಗ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರೆ, ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಓಟ್ ಹಾಕಿದ್ರೆ ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪ ಅವರು. ಇವ್ರೇನು ಮಾಡ್ಲಕತ್ತಾರಲ್ಲ 29 ಗಿರಿಕಿಗಳು, ಇವು ಕಲೆಕ್ಷನ್ ಗಿರಿಕಿಗಳು. ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಳರು BJP ಸರ್ಕಾರ ಇದ್ದವ್ರು ರೊಕ್ಕ ತಂದಾರ್ತಾರೆ. ಈಗ 275 ಕೋಟಿ ರೂಪಾಯಿ ತೊಗೊಂಡು ಬಂದೀನಿ. ಎಷ್ಟು? 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ನಿನ್ನೆ ನನಗೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರತಿಯವ್ರು ಫೋನ್ ಮಾಡಿ, ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾಯಿದ್ದೀವಿ ಅಂಥೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆ ಹೇಳ್ಯಾರ. ನಾನು ಮೊನ್ನೆ ಹೇಳಿದ್ದೆ ಅಧಿವೇಶನದಾಗ ಅವರಿಗೆ. ಅದರ ನಂತರ ನಾನೇ 80 ಕೋಟಿ ರೂಪಾಯಿ ತೊಗೊಂಡು ಬಂದೀನಿ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. BJPಗೆ ಹಿಂದಕ್ಕೆ 2 MLA ಇದ್ದಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು. ಗುಂಟ ಮಾಡೋದು ಬಿಟ್ಟು ಏನು ಚಂಡನು ಮಾಡಲಿಲ್ಲ. ಏನೋ ಮಾಡೋದೇನ್ರಿ ಬಿಜಾಪುರನಾಗ ಧೂಳಾಗಿ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ, ನೀವು ನೋಡ್ಲಕತ್ತೀರಿ. ಇದು 8 ವರ್ಷ ಆಯ್ತು. ಏನಾರು ಆಗೈತೆ 9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು. ಏನಾರು ಎಲ್ಲರ ಒಂದೊಂದು ಕಡೆ ರಾಡಿ ಆಗೈತೆ. ಯಾರು? ನಾ BJP MLA. ನಾ ರೊಕ್ಕ ತಂದಿದ್ದು ಇಲ್ಲ, ನಮ್ಮ ಕನಕದಾಸ ಮಾರ್ಗ ಐತ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡು, ಐಲಾಬಾ ಹುಳ್ಕರ್ ರಸ್ತೆಯಿಂದ ಅದು 3 ತಿಂಗಳಿಗೊಮ್ಮೆ ಕಟ್ತಿತ್ತು. ಅದನ್ನು ಈಗ ನೋಡ್ರಿ, ಅದೂ 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರಿಗೆ ಅವ್ರ ಜೋಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ, ಅದು ನೋಡೋದಾಗಲ್ಲಾಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ತ. ಅವೊಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ವಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತೇಳಿ ಪತ್ರ ಬರ್ದಾನ. ಅಂದರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದ. ಮೊನ್ನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂಥೇಳಿ ಏನು ಯಾರು MB ಪಾಟೀಲ್ ಅದು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ MB ಪಾಟೀಲ್ ವಿಚಾರನಾಗ ನಾವು ಸಪೋರ್ಟೇ ಮಾಡೀವಿ. ಈ ಹಲ್ಕ ಕೆಲಸ ಮಾಡಿಲ್ಲ, ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟೀವಿ, ಭಗೀರಥ ಅಂತ ಹೇಳೀವಿ. ಏನು ತಪ್ಪೇನಿಲ್ಲ. ಇವತ್ತು ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ. ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡು, ಸೋಲಾಪುರ ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ.